ನಾವು ತವ್ರ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಬಾರಿ. ಶಿಲ್ಪ, ನನ್ನ ಮಾತು ಕೇಳು. ನಾವು ತವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಸಾಕು, ಆ ಅತ್ತೆ ಬಿ ಪಿ ನೆತ್ತಿಗೆ ಏರ್ಬಿಡುತ್ತೆ. ಬೇಡ ಬಾರೆ, ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಬೆಳಗ್ಗೆ. ಅಕ್ಕ, ಇವಾಗ ನೀನು ಕೇಳ್ತೀಯೋ ಇಲ್ಲ ನಾನೇ ಕೇಳೋ? ಹಾಂ, ಈಗ ನಾನೇ ಕೇಳ್ತೀನಿ. ನಾವು ತವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀವಿ, 2 ದಿನ ಅಲ್ಲೇ ಇದ್ದು ಬರ್ತೀವಿ ಅಂತಲೂ ಹೇಳ್ತೀನಿ. ಏನಾದರೂ ಆ ಅತ್ತೆ ಬೇಡ ಅಂತ ಹೇಳಬೇಕು. ಹಾಂ, ನಿಮ್ಮ ಮಗಳು 3 ದಿನಕ್ಕೊಂದ್ಸಲಿ ತವ್ರ ಮನೆಗೆ ಓಡಿ ಬರ್ತಾಳೆ, ನಾವು ಯಾಕೆ ಹೋಗ್ಬಾರ್ದು ಅಂತ ನಾನು ಕೇಳ್ತೀನಿ. ಬೇಡ ಕಣೆ, ಸುಮ್ಮನೆ ಬೆಳಗ್ಗೆ ಜಗಳ ಮಾಡಿಸ್ಬೇಡ. ನೀನು ಸುಮ್ಮನಿರಕ್ಕ, ನಾನು ಕೇಳ್ತೀನಿ. ಸರಿ, ನಿನ್ನಿಷ್ಟ ನಮ್ಮ, ಏನಾದರೂ ಮಾಡ್ಕೊ. ಅತ್ತೆ ಅತ್ತೆ ನಿಂತ್ಕೊಳ್ಳಿ, ಎಲ್ಲೋಗ್ತಾ ಇದ್ದೀರಾ? ಏನಮ್ಮ ಸೆಕೆಂಡು? ಹಾಂ, ನಿಧಾನವಾಗಿ ಮಾತಾಡೋದು ಕಲಿ. ನನ್ನ ಹತ್ರ ಜೋರಾಗೆಲ್ಲ ಮಾತಾಡೋದೆಲ್ಲ ಇಟ್ಕೋಬೇಡ. ಅದು ಅತ್ತೆ ಅತ್ತೆ ಅದು ನಾವೊಂದು 2 ದಿನ ನಮ್ಮ ತವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀವತ್ತೆ. ಏನೋ ತವ್ರ ಮನೆಗ? ಯಾಕೆ 4 ತಿಂಗಳ ಹಿಂದೆ ಹೋಗಿದ್ದೀಯಾ? ಮತ್ತೆ ಯಾಕೆ ಹೋಗ್ಬೇಕು? ಏನು ಯಾವಾಗಲೂ ಕಳಿಸ್ತಾರೆ ಇರು, ಇದೇನು ಧರ್ಮಛತ್ರ ಅಂದ್ಕೊಂಡಿದ್ದೀರಾ ಹೋಗಿ ಬರ್ತಾ ಇರೋದಕ್ಕೆ? ಅತ್ತೆ 4 ತಿಂಗಳಾಯ್ತು ನಾವು ಹೋಗಿ ಬಂದು. ಹಾಂ, ಅದೇನು 4 ದಿನ ಆಯಿತು ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಏನು ಬೇಡ, ಇವತ್ತು ನನ್ನ ಮಗಳು ಬರ್ತಾ ಇದ್ದಾಳೆ, ಹೋಗ್ಬಿಟ್ಟು ವೆರೈಟಿ ಅಡುಗೆ ತಯಾರು ಮಾಡ್ರಿ ಇಬ್ರು. ಏನು, ನಿಮ್ಮ ಮಗಳು ಬರ್ತಾ ಇದ್ದಾಳ? ಅಲ್ಲತ್ತೆ, ಬಂದು ಇನ್ನು 3 ದಿನ ಆಗಿಲ್ಲ, ಆಗಲೇ ನಿಮ್ಮ ಮಗಳು ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಮಗಳು ಇಲ್ಲಿಗೆ ಬರೋದು ಸರಿನಾ? ಏಯ್, ಅದನ್ನು ಕೇಳೋ ಹಕ್ಕು ನಿನಗಿಲ್ಲ. ನೀನು ಈ ಮನೆಗೆ ಬಂದಿರೋ ಸೊಸೆ ಥರ ಇರಬೇಕು. ಹಾಂ, ನನ್ನ ಮಗಳು ಇಲ್ಲೇ ಹುಟ್ಟಿ ಬೆಳೆದಿರೋದು. ಅವಳಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಆಹಾ, ಇದ್ಯಾವ ನ್ಯಾಯನ? ನಿಮ್ಮ ಮಗಳು ಮಾತ್ರ ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ಮನೇಲಿ ಹುಟ್ಟಿ ಬೆಳೆದಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿ ತಾನೇ ಹುಟ್ಟಿ ಬೆಳೆದಿರೋದು. ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ತಾನೇ. ನಿಮ್ಮ ಮಗಳಿಗೆ ನಿಮ್ಮ ಮನೆಗೆ ಎಷ್ಟು ಸಾರಿ ಬೇಕಾದರೂ ಬರ್ಬೋದು ಅನ್ನೋ ಹಕ್ಕು ಹೆಂಗಿದೆಯೋ, ನಮ್ಮ ಮನೆಗೂ ನಾವು ತವ್ರ ಮನೆಗೆ ಹೋಗೋ ಹಕ್ಕು ನಮಗೂ ಇದೆ. ಅಲ್ಲ, ನಿಮ್ಮ ಮಗಳು ಮಾತ್ರ ನಿಮ್ಮ ಮನೇಲಿ ಹುಟ್ಟಿ ಬೆಳೆದಿದ್ದಾಳೆ. ನಾವೇನು ಕಸು ತೊಟ್ಟಿಲ್ ಬೆಳೆದ್ವಾ? ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿ ರಾಣಿ ಥರ ಬೆಳೆದಿದ್ವಿ. ಹಾಂ, ನಿಮ್ಮ ಮನೆಗೆ ಬಂದು ನಿಮ್ಮ ಮಾತು ಕೇಳೋ ಥರ ಆಗಿದೆ. ಏನು ಮಾಡೋದು? ಏಯ್, ಏನು ಜಾಸ್ತಿ ಮಾತಾಡ್ತಾ ಇದೆಯಾ? ಲಕ್ಷ್ಮಿ, ಇವಳೇನು ಇಷ್ಟು ಜೋರಾಗಿ ನನ್ನ ಎದುರುಗೇನೆ ನನ್ನ ಬಗ್ಗೆನೇ ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾಳೆ. ನೀನು ಸುಮ್ಮನೆ ನಿಂತಿದ್ದೀಯಲ್ಲ, ಮೊದಲು ಕರ್ಕೊಂಡು ಒಳಗೋಗು. ವೆರೈಟಿ ಅಡುಗೆ ಮಾಡಿರಬೇಕು. ಇವತ್ತು ನನ್ನ ಮಗಳು ಬರ್ತಾ ಇದ್ದಾಳೆ. ಅತ್ತೆ, ನಾನು ಕೇಳ್ತಾ ಇರೋದಕ್ಕೆ ಆನ್ಸರ್ ಕೊಡ್ರಿ. ಅದ್ಯಾಕೆ ನಿಮ್ಮ ಮಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಶಿಲ್ಪ, ಸುಮ್ಮನೆ ಬಾರೇ. ನೀನು ಸುಮ್ಮನಿರಕ್ಕ, ನಾವೇನು ಯಾವಾಗೂ ಸಹಿಸ್ಕೊಂಡಿರೋದು ಇವ್ರ ಹತ್ರ ಅನ್ಸ್ಕೊಂಡು. ಹೇಳಿ ಅತ್ತೆ. ಹಾಂ, ನಿಮ್ಮ ಮನೆ ಮಕ್ಕಳು ಮಾತ್ರ ಹೆಣ್ಮಕ್ಳು, ಕಂಡವ್ರ ಮನೆ ಹೆಣ್ಮಕ್ಳಲ್ವಾ? ನೋಡೋ, ನನ್ನ ಹತ್ರ ಜಾಸ್ತಿ ಮಾತಾಡಬೇಡ. ನನಗೆ ಪಿತ್ತ ನೆತ್ತಿಗೇರಿದ್ರೆ ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ. ನನ್ನ ಹತ್ರನೇ ಜಾಸ್ತಿ ಮಾತಾಡ್ತಾ ಇದೆಯಾ? ಸುಮ್ಮನೆ ಹೋಗಿ ಇಬ್ಬರು ಅಡುಗೆ ಮಾಡೋದು ಕಲೀರಿ ಅಷ್ಟೇ. ಲಕ್ಷ್ಮಿ. ಹಾಂ ಅತ್ತೆ, ಬೇಜಾರು ಮಾಡ್ಕೋಬೇಡಿ, ನಾನು ಕರ್ಕೊಂಡು ಹೋಗ್ತೀನಿ. ಶಿಲ್ಪ, ಬಾ ಸುಮ್ಮನೆ. ಹಾಂ ಅತ್ತೆ, ಊರ್ಮಿಳಾ ಅವರು ಬರ್ತಾ ಇದ್ದಾರಾ? ಏನು ಅಡುಗೆ ಮಾಡಬೇಕತ್ತೆ? ನಾನು ಹೇಳ್ತಾ ಇಲ್ವಾ, ಸಿಹಿ 1-2 ಐಟಮ್ಸ್ ಮಾಡಬೇಕು. ಆಮೇಲೆ ಚಿಕನ್ನು ಮಟನ್ನು ನನ್ನ ಮಗಳಿಗೆ ತುಂಬ ಇಷ್ಟ, ಅವು ಮಾಡಬೇಕು. ಅವಳು ಏನು ಕೇಳಿದ್ರೂ ಮಾಡಿ ಪಟ ಅಂತ ತಂದು ಕೊಡ್ತಾ ಇರಬೇಕು. ಇನ್ನೇನು ಅವಳು ಬರೋ ಹೊತ್ತಾಯಿತು. ಅವಳು ಏನಾದರೂ ನೋಡಿಬಿಟ್ಟು ನೀವಿಬ್ಬರು ಜಗಳ ಮಾಡೋದು ನೋಡಿಬಿಟ್ರೆ ತುಂಬ ನೊಂದ್ಕೊಬಿಡ್ತಾಳೆ. ಆಮೇಲೆ ನಮ್ಮ ಮನೆಗೆ ಬರೋದಿಲ್ಲ, ಗೊತ್ತಾಯ್ತಾ? ಅವಳ ಮುಂದೆ ನಗ್ನಗ್ತಾ ಇರ್ಬೇಕು ನೀವು. ಮನೇಲಿ ಏನಾದರೂ ಕಿತ್ತಾಡಿದ್ರೋ ನಾನು ಸುಮ್ಮನಿರೋದಿಲ್ಲ. ಶಿಲ್ಪ, ಬಾ ಹೋಗೋಣ. ಸುಮ್ಮನೆ ಯಾಕೆ ಗಲಾಟೆ ಮಾಡ್ತೀಯ? ಅಕ್ಕ, ನೀನು ಇವ್ರು ಆಡಿದ ಮಾತಿಗೆಲ್ಲನೂ ತಾಳಕ್ಕೆ ತಕ್ಕದಂಗೆ ಕುಂದು ಇವತ್ತು ನಿನ್ನ ಗೊಂಬೆ ಥರ ಮಾಡ್ಕೊಂಡಿದ್ದಾರೆ. ತಿರುಗಿಸಿ ಕೇಳಕ್ಕ, ಅವ್ರು ಇನ್ನೊಂದಿನ ಮಾತಾಡೋದಿಲ್ಲ. ನೀನು ಸುಮ್ಮನೆ ಬಾ. ನೀನು ಇವಳ್ದು ಯಾಕೋ ತುಂಬ ಅತಿ ಆಯಿತು. ಹಾಂ, ನನ್ನ ಮಗ ಬರಲಿ, ಮಾಡ್ತೀನಿ ಇವಳಿಗೆ. ಅಮ್ಮ ಏನು ಮಾಡ್ತಾ ಇದೀಯ ಇಲ್ಲಿ? ಓ ಮಗಳೇ, ನಿನ್ನ ಈಗ ತಾನೇ ಜ್ಞಾಪಿಸ್ಕೊತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ನೋಡು. ಎಲ್ಲಮ್ಮ ಅಳಿ ಅಂದರು, ಒಬ್ಬಳೇ ಬಂದಿದ್ದೀಯಾ? ಅಮ್ಮ, ಅದು ಅವ್ರಿಗೆ ತುಂಬ ಕೆಲಸ ಇದೆ. ಅದಕ್ಕೆ ಅವರು ಶಿವಮೊಗ್ಗ ಹೋಗಿದ್ದಾರೆ. ಇನ್ನೊಂದು 3 ದಿನ ಬಿಟ್ಟು ಬರ್ತಾರಂತೆ. ಅದಕ್ಕೆ ನಾನು ಮನೇಲಿ ಇದ್ದು ಬೇಜಾರಾಗ್ತಾಯಿತ್ತು. ಒಂದು 3 ದಿನ ನಿನ್ನ ಜೊತೆ ಇದ್ದೋಗೋಣ ಅಂತ ಬಂದ್ಬಿಟ್ಟೆ. ಅಯ್ಯೋ, 3 ದಿನ ಅಲ್ಲ, ನನ್ನ ಜೊತೆ ಇಲ್ಲೇ ಇದ್ಬಿಡು, ನನಗೇನು ಬೇಜಾರಾಗಲ್ಲ ಮಗಳೇ. ಅಯ್ಯೋ, ನೀನೇನೋ ಈ ಮಾತು ಹೇಳ್ತೀಯ. ನೀನು ಮನೆಗಿರೋ ಸೊಸೆದಿರು ನಾನು ಈ ಮನೇಲೇ ಇದ್ದರೆ ಸಹಿಸ್ತಾರೇನಮ್ಮ? ಅವ್ರು ಯಾರೂ ನನ್ನ ವಿರುದ್ಧ ಮಾತಾಡೋಕ್ಕೆ ನಾನು ಬಿಡೋದಿಲ್ಲಮ್ಮ. ನೀನು ತಲೆನೇ ಕೆಡ್ಸ್ಕೋಬೇಡ, ಬಾ. ಅಬ್ಬಾ,
ನನಗಂತೂ ನಮ್ಮ ಮನೆಗೆ ಬಂದರೆ ಏನೋ ಒಂಥರ ಖುಷಿ ನಮ್ಮ. ಅಮ್ಮ ಇದೇನಿದು ಬರೀ ಧೂಳು ಧೂಳು ಮನೆಯೆಲ್ಲನೂ, ಯಾಕೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ನಿನ್ನ ಸೊಸೆದಿರು? ಗೊತ್ತಾಗಲ್ವಾ? ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಮನೇನ. ಅಯ್ಯೋ ಏನು ಮಾಡೋದಮ್ಮ, ಅಯ್ಯೋ ಇಬ್ಬರು ಅವರಲ್ಲ ಮನೇಲಿ, ಒಂಚೂರು ಸರಿಯಾಗಿ ಕೆಲಸ ಮಾಡಲ್ಲ. ಅವಳಲ್ಲ ಸೆಕೆಂಡು, ಬರೀ ಮಾತಾಡ್ತಾಳೆ. ಅಮ್ಮ ನಾನು ಇಷ್ಟೊತ್ತಾಯಿತು ಬಂದು, ನೋಡು ನಿನ್ನ ಮನೆ ಸೊಸೆದಿರು ಇಬ್ಬರು ಏನಾದರೂ ಬಂದು ನನ್ನನ್ನು ವಿಚಾರಿಸ್ಕೊಂಡಿದ್ದಾರಾ? ಅಮ್ಮ ಮೋಸ್ಟ್ಲಿ ಅವ್ರಿಗೆ ನಾನು ಬರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಏ ಹಾಗೆಲ್ಲ ತಪ್ಪು ತಿಳ್ಕೊಬೇಡಮ್ಮ, ಅವ್ರಿಗೆ ನೀನು ಬರೋದು ಅಂದರೆ ತುಂಬ ಇಷ್ಟನೇ. ಅವರೇನು ಜಗಳ ಮಾಡ್ಕೊಂಡಿಲ್ಲ, ಅವರು ನಿನಗೋಸ್ಕರ ವೆರೈಟಿ ಅಡುಗೆ ತಯಾರು ಮಾಡ್ತಾ ಇದ್ದಾರೆ, ಅದಕ್ಕೆ ಆಚೆ ಬಂದಿಲ್ಲ. ನೀನೇನು ತಪ್ಪು ತಿಳ್ಕೊಬೇಡ. ಓ ಊರ್ಮಿಳಾ, ಯಾವಾಗ ಬಂದಮ್ಮ? ಚೆನ್ನಾಗಿದ್ದೀಯಾ? ಹಾಗೆ ನಿಮ್ಮ ಯಜಮಾನ್ರು ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅದಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ನಾನು ಆಗಲೇ ಎಷ್ಟೊತ್ತಾಯಿತು ಬಂದು, ನೀವಿಬ್ಬರು ನನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ, ಯಾಕೆ? ಅದು ನೀನು ತುಂಬ ಅಪರೂಪಕ್ಕೆ ಬಂದಿದ್ದಲ್ಲಮ್ಮ, ಅದಕ್ಕೆ ನಿನಗೋಸ್ಕರ ಪಲಾವು, ಇಡ್ಲಿ, ಆಮೇಲೆ ನೋಡು ಮೆಣಸಿನ್ಕಾಯಿ ಬಜ್ಜಿ ಎಲ್ಲನೂ ಮಾಡಿದ್ದೀವಿ. ಹಾಂ ಮಾಡಿದ್ವಿ ಅಲ್ಲ, ಈಗ ತಾನೇ ಬಿಸಿ ಬಿಸಿ ಮಾಡ್ತಾ ಇದ್ವಿ, ಅದಕ್ಕೆ ನೀನು ಮಾತಾಡ್ಸಕ್ಕೆ ಬರೋಕ್ಕಾಗಲಿಲ್ಲಮ್ಮ. ಯಾಕೆ ನೀವೊಂಥರ ಮಾತಾಡ್ತಾ ಇದ್ದೀರಾ? ನಾನು ಬಂದಿರೋದೇ ಇಷ್ಟ ಇಲ್ವೇನೋ ನಿಮಗೆ? ಅಮ್ಮ ಅಮ್ಮ ತಪ್ಪು ತಿಳ್ಕೊಬೇಡ, ನಿನಗೋಸ್ಕರನೇ ನೋಡು ಬಿಸಿ ಬಿಸಿಯಾಗಿ ಇಡ್ಲಿ ಪಲಾವು ಬಜ್ಜಿ ಎಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿದೆ. ನಾನೇನಾದರೂ ತಪ್ಪು ಹೇಳಿದ್ನಾ? ಊರ್ಮಿಳ ಬೇಜಾರು ಮಾಡ್ಕೋಬೇಡಮ್ಮ, ನೀನು ಹೊಟ್ಟೆ ಹಸ್ಕೊಂಡಿರ್ತೀಯ, ತುಂಬ ದೂರದಿಂದ ಬಂದಿದ್ಯಲ್ಲ, ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಯಲ್ಲಿ ಇದ್ವಿ ಅಷ್ಟೇ, ನೀನು ನೋಡೋಕ್ಕೆ ಬರಲಿಲ್ಲ. ಅಯ್ಯೋ ಇಡ್ಲಿನೂ ಪಲಾವಾ? ಬೇಡ, ನಾನು ತಿಂಡಿ ಆಗಲೇ ಹೋಟ್ಲಲ್ಲಿ ತಿನ್ಕೊಬಂದೆ. ನನಗೆ ಈಗ ತಿಂಡಿ ಏನು ಬೇಡ. ನನಗೆ ಮಧ್ಯಾಹ್ನಕ್ಕೆ ನನಗೆ ಯಾಕೋ ಕೈಗೊಜ್ಜು ತಿನ್ನಬೇಕು ಅನ್ನಿಸ್ತಾ ಇದೆ. ಕೈಗೊಜ್ಜು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಡಿ. ಹೋಟ್ಲಲ್ಲಿ ತಿನ್ಕೊಬಂದ ಮತ್ತು ನಿಮ್ಮಮ್ಮ ನೋಡಿದ್ರೆ ಅಯ್ಯೋ ನನ್ನ ಮಗಳು ಬರ್ತಾಳೆ, ಅದು ಮಾಡಿರಿ ಇದು ಮಾಡಿರಿ ಅಂತ ಸುಮ್ಮನೆ ಮಾಡಿಸಿದ್ಲು. ಇವಾಗ ಇಷ್ಟೆಲ್ಲ ಯಾರು ತಿಂತಾರೆ? ಅಯ್ಯೋ ದೇವ್ರೇ, ಅಕ್ಕ ಇಷ್ಟೊಂದು ಕಷ್ಟಪಟ್ಟಿದ್ದು ಮಾಡಿದ ಅಡುಗೆ ಎಲ್ಲ ವೇಸ್ಟ್ ಆಯ್ತಲ್ಲಕ್ಕ. ಇವಳು ಬಂದರೆ ನಮಗಂತೂ ತಲೆನೋವು ಬರುತ್ತೆ. ಹೆಣ್ಮಗಳಾದಳು ನಮ್ಮ ಥರ ಇರಬೇಕು. ನಾವು ನೋಡು ನಮ್ಮ ಮನೆಗೆ ಹೋದರೆ ನಮ್ಗೆ ಅದು ಮಾಡಿಕ್ರಿ ಇದು ಮಾಡಿಕ್ರಿ ಅಂತ ನಾವೇನು ಆರ್ಡ್ರೇ ಮಾಡೋದಿಲ್ಲ. ಇವಳು ನೋಡಿದ್ರೆ ಇಷ್ಟೆಲ್ಲ ತಲೆ ತಿಂತಾಳಲ್ಲಕ್ಕ. ನಾವಾದರೂ ಇಷ್ಟು ಮಾಡಿರ್ತೀವಿ, ನಾವೇನಾದರೂ ಇವಳು ಮನೆಗೆ ಹೋಗ್ಲಿ ಒಂದು ಲೋಟ ಕಾಫಿ ಬೇಕಂತ ಕೇಳೋದಿಲ್ಲ. ಹೋಗ್ಲಿ ಬಿಡು ಶಿಲ್ಪ, ಏನು ಮಾಡೋಕ್ಕಾಗುತ್ತೆ ಅಕ್ಕ. ಇವಾಗ ಇಷ್ಟೊಂದು ಅಡುಗೆ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲಕ್ಕ. ನಾವು ಆಲ್ರೆಡಿ ಬೆಳಗ್ಗೆ ಚಪಾತಿ ಮಾಡ್ಕೊಂಡು ತಿಂದಿದ್ದೀವಿ, ಈಗ ಇದನ್ನೆಲ್ಲ ತಿನ್ನೋಕ್ಕೂ ಆಗೋದಿಲ್ಲ. ಈಗ ನೋಡಿದ್ರೆ ಆರ್ಡ್ರ್ ಮಾಡೋಗಿದ್ದಾಳೆ. ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಡ್ಬೇಕಂತೆ, ಅದು ಸುಟ್ಟು ಬದನೆಕಾಯಿ ಗೊಜ್ಜು ಅದು ಬೇಕಂತೆ ಇವಳಿಗೆ. ಏನು ಮಾಡೋಕ್ಕಾಗುತ್ತೆ ಶಿಲ್ಪ, ನಾವು ಒಬ್ಬರು ಮನೆಗೆ ಬಂದಿದ್ದೀವಿ ಅಂದಮೇಲೆ ಅವ್ರು ಏನೇ ಅಂದರೂ ನಾವು ಅನ್ಸ್ಕೊಳ್ಳೇಬೇಕು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.